ಮುಳಬಾಗಿಲು ತಾಲೂಕಿನ ಸೀಗೇನಹಳ್ಳಿ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಗಂಗಚೌಡೇಶ್ವರಿ ದೇವರ ಉಟ್ಲು ರಥೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಕಾರ್ಗಿಲ್ ವೆಂಕಟೇಶ್ ಹಾಗೂ ಬೆಂಗಳೂರು ಉದ್ಯಮಿ ವೇಣು, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶೈಲಜಾ, ಸೀಗೇನಹಳ್ಳಿ ಚಲಪತಿ ಮುಂತಾದವರು ಶ್ರೀ ಗಂಗಮ್ಮ ಚೌಡೇಶ್ವರಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ನಮನಗಳನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು. ಸೀಗೇನಹಳ್ಳಿ ಗಂಗಾ ಚೌಡೇಶ್ವರಿ ದೇವಿ ದರ್ಶನಕ್ಕೆ ಸುತ್ತಮುತ್ತಲ ಗ್ರಾಮಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ದೇವರ ದರ್ಶನ ಪಡೆದರು. ಚೌಡೇಶ್ವರಿ ತಾಯಿ ಸುತ್ತಮುತ್ತಲ ಗ್ರಾಮಗಳು ಬಂದಿದ್ದಾರೆ. ಜೊತೆಗೆ ಇಲ್ಲಿ ನಮ್ಮ ಸೀಗೆಹಳ್ಳಿ, ದಾರೆಹಳ್ಳಿ, ಈ ಎಲ್ಲಾ ಹಳ್ಳಿಗಳು ಸೇರಿ ಒಮ್ಮತದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಸೇರಿ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆ ತಾಯಿ ಚೌಡೇಶ್ವರಿ ತಾಯಿ ಮೊಟ್ಟ ಮೊದಲು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಭಕ್ತಾದಿಗಳಿಗೂ ಮತ್ತೆ ಇಲ್ಲಿ ನೆರೆಸಿರ್ತಕ್ಕಂಥ ಕುಟುಂಬದವರಿಗೆ ಈ ಯುಗಾದಿಯ ಎಲ್ಲ ಕಹಿ ನೆನಪುಗಳು ಹೋಗಿ ಎಲ್ಲ ಸಿಹಿ ಸುದ್ದಿಗಳು ಬರಬೇಕು. ಒಳ್ಳೆ ಮಳೆ ಬೆಳೆ ಬಿದ್ದು ಚೆನ್ನಾಗಿ ಫಸಲು ಬಂದು ಅವರು ಆರೋಗ್ಯವಾಗಿರ್ಬೇಕು, ಎಲ್ಲರೂ ಕೂಡ ಒಳ್ಳೇದಾಗ್ಬೇಕು ಅಂತ ಮೊಟ್ಟ ಮೊದಲಾಗಿ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಈ ದೇವಸ್ಥಾನಕ್ಕೆ ಆ ತಾಯಿಯ ಆಶೀರ್ವಾದ ಪಡ್ಕೊಳ್ಳೋ ನಮ್ಮನ್ನ ಇಲ್ಲಿ ಬರ್ಮಾಡ್ಕೊತಕ್ಕಂಥ ನಮ್ಮ ಪೆದ್ದಣ್ಣವರಾಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ನಮ್ಮ ಭಾಸ್ಕರ್ ಅವರು ಬೆಳಗ್ಗೆ 1 ಗಂಟೆಯಿಂದ ಕಾಯ್ತಾ ಇದ್ರು. ಅವ್ರಿಗೂ ಕೂಡ ನಾನು ತುಂಬಾ ಹೃದಯ ನಮಸ್ಕಾರ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೈಲಜಮ್ಮ ಅವರು ಕೂಡ ಬೆಳಗ್ಗೆಯಿಂದ ಸಾಲ ಬರಲೇಬೇಕು ನೀವು ಹೇಳ್ತಿದ್ರು. ಬಹಳಷ್ಟು ಕಾರ್ಯಕ್ರಮ ಈಗ ಕೂಡಬಲ್ಲಿಗೆ ನಮಗೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆನೂ ಟೈಮ್ ಇಲ್ಲ, ಬಹಳಷ್ಟು ಊರುಗಳು ಹೋಗ್ಬೇಕು. ವೇಣುವರು ರಿಕ್ವೆಸ್ಟ್ ಮಾಡಿದ್ರೆ ಅವರು ಬಹಳ ಟೈಮ್ ತಗೊಂಡ್ ಬಂದಿದ್ದಕ್ಕೆ ಭಾಸ್ಕರ್ ಅವರಂತೂ 100 ಫೋನ್ ಮಾಡಿದ್ದಾರೆ ನಮ್ಗಂತೂ ಬರ್ಲೇಬೇಕಂತ. ಸೊ ಈಗ ಬಂದಿದೀವಿ. ಮುಂದೆ ನಿಮ್ ತರ ಇದೇ ರೀತಿಯಾಗಿ ಪ್ರತಿ ವರ್ಷ ಹಬ್ಬ ಆ ತಾಯಿ ನಿಮ್ಗೆ ಒಳ್ಳೇದನ್ನ ಮಾಡ್ಲಿ, ಒಳ್ಳೆ ಆರೋಗ್ಯ, ಭಾಗ್ಯ, ಭೋಗ್ಯ, ರಾಜಕೀಯವಾಗಿ, ಆರ್ಥಿಕವಾಗಿ ಸಹಾಯ ಮಾಡ್ಲಿ ಆ ತಾಯಿ ಅಂತ ಹೇಳುತ್ತಾ ಈ ಸಮಯದಲ್ಲಿ ಎರಡು ಮಾತನ್ನ ಹೇಳೋದಕ್ಕೆ ಅವಕಾಶ ತಮ್ಗೆಲ್ರಿಗೂ ಒಂದ್ಸುತ್ತ ಜೈ ಭೀಮ್, ಜೈ ಕಾಂಗ್ರೆಸ್. ನಮ್ಮ ಕಾಂಗ್ರೆಸ್ ಪಕ್ಷದಾಗಿ ನಮ್ಮ ಪಕ್ಷದ ಬಗ್ಗೆ ಹೇಳ್ತಾ ಇದ್ದೀನಿ. ಇದೇ ರೀತಿ ನಿಮ್ ಜೊತೆ ನಾವು ಹೊಂದ್ಕೊಂಡು ಹೋಗ್ತೀವಿ. ಏನೇ ಕಷ್ಟಗಳು ಇದ್ರೂ ಕೂಡ ನಮ್ಗೆ ತಿಳಿಸಿದ್ದಲ್ಲಿ ನಾವು ಸ್ಪಂದಿಸ್ತೀವಿ. ಜೊತೆಗೆ ನಮ್ಮ ಶೈಲಜಾ ಮೇಡಮ್ ಅವರಿಗೆ NGO ಒಂದು ಓಪನ್ ಮಾಡಿದ್ದಾರೆ. ಈ ನಡುವೆ ಎಲ್ಲಾ ಸ್ಟೇಷನ್ ಅಲ್ಲೂ ಕೂಡ ಯಾವ್ದೇ ಕಂಪ್ಲೇಂಟ್ ಇದ್ರು, ಕೇಸ್ ಇದ್ರು ಬಹಳ ವರ್ಷ ಚೆನ್ನಾಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಿಮ್ ಸಹಕಾರ ಅಂತೇಳಿ ಆ ತಾಯಿ ಮುಂದೆ ಎರಡು ಮಾತನ್ನ ಅವಕಾಶ ಕೊಡ್ತಾರೆ. ಎಲ್ರಿಗೂ ಒಂದ್ಸುತ್ತ ನಮಸ್ಕಾರ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ನಮಗೆ ಹಿಂದೂಗಳಿಗೆ ಮತ್ತೆ ನಮ್ಮ ಭಾರತ ದೇಶದಲ್ಲಿ ಹೊಸ ವರ್ಷ ಅಂತ ನಾವು ಭಾವನೆ ಮಾಡ್ತೀವಿ. ಈ ಹೊಸ ವರ್ಷಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ನಮ್ಮ ಒಂದು ಜನತೆಗೆ ಎಲ್ಲ ಒಳ್ಳೆ ಮಳೆ ಮತ್ತು ಬೆಳೆ ಬಂದು ಎಲ್ಲ ಸಕ್ಸಸ್ ಆಗ್ಲಿ, ಎಲ್ಲರೂ ಜನ ಸುಖಕರವಾಗಿರ್ಲಿ, ಆರೋಗ್ಯವಾಗಿರ್ಲಿ, ಎಲ್ಲರೂ ಸಂತೋಷವಾಗಿ ಇರ್ಬೇಕು ಅಂತ ಈ ಹೊಸ ವರ್ಷದಿಂದ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇಲ್ಲಿ ನೆರೆದಿರುವ ಸೀಗೇನಹಳ್ಳಿಯಲ್ಲಿ ನೆರೆದಿರುವ ಎಲ್ಲ ಜನತೆಗೂ ಕೂಡ ಚೌಡೇಶ್ವರಿ ದೇವಿಯ ಪರವಾಗಿ ಮತ್ತೆ ಎಲ್ಲ ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ವೇಣಣ್ಣನವರು ಬಂದಿರೋ ಸಂತೋಷದಿಂದ ನಮ್ಮ ಊರಿಗೆ ಆಗಮಿಸಿರೋದು ನಮ್ಗೆ ತುಂಬಾ ಸಂತೋಷವಾಗಿದೆ. ಅವರಿಂದ ನಮ್ಮೂರಿಗೆ ಸ್ವಲ್ಪ ಈ ದೇವಸ್ಥಾನಕ್ಕೂ ಎಲ್ಲ ಉಪಯೋಗ ಆಗ್ಬೇಕು, ಮತ್ತೆ ಅವರಿಂದ ನಾವು ಯಾವಾಗ್ಲೂ ಚಿರುನುಡಿಯಾಗಿ ಇರ್ತೀವಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಸೀಗೇನಹಳ್ಳಿಯಲ್ಲಿ ಭಾರಿ ಅದ್ದೂರಿಯಾಗಿ ಈ ಯುಗಾದಿ ಹಬ್ಬವನ್ನ ವರ್ಷ ಬಹಳ ವಿಭಜನೆಯಿಂದ ಆಚರಣೆ ಮಾಡ್ತೀವಿ, ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕೋಲಾಟ, ಉಟ್ಲೋತ್ಸವ ಮತ್ತು ಇನ್ನೂ ವಿಪರೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ವರ್ಷನೂ ಭಾರಿ ಜೋರಾಗಿ ನಡೆಯುತ್ತೆ. ಈ ಸಲ ಈ ಸಮಾಜ ಸೇವಕರಾದಂಥ ವೇಣು ಅವರು ಬಂದಿದ್ದಾರೆ. ವಕೀಲರು ಏನೋ ಸಮಾಜ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಅವರು ಮಾಡಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಅವ್ರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಮುಂದೆ ನಾವು ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಮತ್ತೆ ಗಣೇಶ ಮತ್ತು ಶ್ರೀಕೃಷ್ಣ ರಾಧಾಕೃಷ್ಣ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ ಇಲ್ಲಿ ಊರಲ್ಲಿ.
ಬಹಳ ಜೋರಾಗಿ ಮಾಡ್ಬೇಕು ದೇವಸ್ಥಾನ ಅಂತ ಮಾಡ್ತಾ ಇದ್ದೀವಿ. ಈ ಗಣೇಶನ ಹಬ್ಬಕ್ಕೆ ಪ್ರಾರಂಭೋತ್ಸವವನ್ನು ಇಟ್ಕೊಳ್ತೀವಿ. ತಮ್ಮೆಲ್ರಿಗೂ ಹೇಳ್ತೀವಿ, ಆ ದಿನ ತಾವೆಲ್ಲರೂ ಬಂದು ಎಲ್ಲ ವಿಡಿಯೋ ಇವೆಲ್ಲ ಕವರೇಜ್ ಮಾಡಬೇಕು, ಮಾಡಿ ನಮ್ಮೂರಿನ ಘನತೆಯನ್ನು ಹೆಚ್ಚಿಸ್ಬೇಕು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಕಾರ್ಗಿಲ್ ವೆಂಕಟೇಶ್ವರು ಎಲ್ಲರೂ ನಮ್ಮ ಗ್ರಾಮಕ್ಕೆ ಸ್ವಾಗತ ಬಂದಿರೋ ಖುಷಿಯಾಗಿ ನಮ್ಗಿದೆ. ಈಗ ಅವರು ನಮ್ಗೆ ಸ್ವಲ್ಪ ಸಹಾಯನೂ ಮಾಡಬೇಕು. ಇಲ್ಲಿ ಲ್ಯಾಂಡ್ ಸ್ವಲ್ಪ ತಗೊಂತ ಇದ್ದೀವಿ, ಇಲ್ಲಿ ನಮ್ಗೆ ಜಾಗನೇ ಇಲ್ಲ. ಅದಕ್ಕೆ ಕಾರ್ಗಿಲ್ ವೆಂಕಟೇಶ್ವರು ಇವರೆಲ್ಲರೂ ಸ್ವಲ್ಪ ಸಹಾಯನೂ ನಮ್ಗೆ ಮಾಡಬೇಕು. ಯಾಕಂದ್ರೆ ಸ್ವಲ್ಪ ಜಾಗನೇ ಇಲ್ಲ, ಈ ಹುಟ್ಲು ಎಲ್ಲ ಇದು ಮಾಡಕ್ಕೆ ಇದು ನಮ್ಗೆ ಜಾಗ ತುಂಬಾ ಅನುಕೂಲ ಇಲ್ಲ. ಈಗ ಅನುಕೂಲ ಮಾಡಕ್ಕೆ ವೆಂಕಟೇಶನ ಎಲ್ರೂ ಸಹಾಯ ಮಾಡಬೇಕು. ಇಲ್ಲಿ ಅವ್ರನ್ನೂ ಕೇಳ್ಕೊಳ್ತೀವಿ. ಇನ್ನ ಒಂದು 6 ತಿಂಗಳಾದ್ಮೇಲೆ ಕೇಳ್ಕೊಳ್ತೀವಿ. ಅವ್ರ ಜಾಗಕ್ಕೆ ನಮ್ಗೆ ಸಹಾಯ ಮಾಡಲೇಬೇಕು, ಇದ್ರೆ ಆಗಲ್ಲ. ಅವರೂ ಮಾಡಬೇಕು, ಅವ್ರಿಗೆ ರೆಕಮೆಂಡೂ ಮಾಡ್ಬೇಕು. ಬೇರೆ MLA ಅವರಿಂದಾನು ನಮ್ಗೆ ಸಹಾಯ ಮಾಡಬೇಕು ಇಲ್ಲಿ ಜಾಗ ತಗೊಳ್ಳಕ್ಕೆ. ಎಲ್ಲರಿಗೂ ನಮಸ್ಕಾರ.